ಆತ್ಮೀಯರೇ, ನಾವು ಇವತ್ತು ದಿವಸ ಬೈಲುಹೊಂಗಲದಲ್ಲಿದ್ದೇವೆ. ಶ್ರೀ ವೈರಾಗ್ಯ ಚಕ್ರವರ್ತಿ ಚರಕುಲ ಸಾರ್ವಭೌಮರಾದ ಜಗದ್ಗುರು ಶ್ರೀ ಮಡಿವಾಳೇಶ್ವರ ಮಠ. ಸ್ವಾಮೀಜಿಯವರ ಸನ್ನಿಧಾನದಲ್ಲಿದ್ದೇವೆ. ದೇವತಾ ಸಾನ್ನಿಧ್ಯವೂ ಇದೆ, ಹಾಗೂ ಗುರು ಸಾನ್ನಿಧ್ಯ. ತಂಗೆಮ್ಮ ತಾಯಿಯವರ ಫೋಟೋ ಸಹಿತವಾಗಿ ಇಲ್ಲೇ ಇದೆ. ಈ ಗುರುಮಠ ಎಂದ ತಕ್ಷಣದಲ್ಲಿ ಒಂದು ಅಜ್ಞಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನು ಸುಜ್ಞಾನದೆಡೆಗೆ ತೆಗೆದುಕೊಳ್ಳುವಂತಹ ಒಂದು ಒಳ್ಳೆಯ ಮಠವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಜ್ಞಾನ ಸಂಪನ್ನತೆ ಬರೋದಿಲ್ಲ. ಎಲ್ಲೋ ಲಕ್ಷಕ್ಕೆ ಒಬ್ಬರಿಗೆ ಅತ್ಯುತ್ತಮವಂತಹ ಜ್ಞಾನ ಸಂಪಾದನೆಯನ್ನು ಕೊಡ್ತಾನಂತೆ. ಆ ಜ್ಞಾನ ಸಂಪಾದನೆ ಇರುವುದು ಎಲ್ಲಿ ಅಂದರೆ ಗುರುಮಠದಲ್ಲಿ. ಮಠದ ಅನುಯಾಯಿಗಳೆಲ್ಲರೂ ಸಹಿತವಾಗಿ ಮಠಕ್ಕೆ ಬಂದು ಗುರುಗಳು ಕೊಡುವಂತಹ ಉಪದೇಶವನ್ನು ಕೇಳಿ ತಿಳಿದುಕೊಂಡು ತಮ್ಮ ಜೀವನದಲ್ಲಿ ತಪ್ಪುಗಳಿದ್ದರೆ ಅದನ್ನು ತೀಡಿಕೊಂಡು ಸರಿ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಗುರು ಭಕ್ತರ ಕರ್ತವ್ಯವಾಗಿರ್ತಕ್ಕಂಥದ್ದು. ಮಹಾಸ್ವಾಮಿಗಳವರೇ, ತಮಗೆ ನಮ್ಮ ಸ್ಟಾರ್ ಸುವರ್ಣ ಸಂಕಲ್ಪದ ವೀಕ್ಷಕರೆಲ್ಲರ ಪರವಾಗಿ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾವು ಇಲ್ಲಿಯ ಧರ್ಮಾಧಿಕಾರಿಗಳು. ಈ ಮಠವನ್ನು ಯಾವ ರೀತಿ ಬಂತು, ಯಾವ ರೀತಿಯಲ್ಲಿ ಪೋಷಣೆಯಾಗಿದೆ, ಈಗ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದೆ, ಬರುವಂತಹ ಭಕ್ತಾದಿಗಳಿಗೆ ಯಾವ ರೀತಿಯಲ್ಲಿ ಸನ್ಮಾರ್ಗವನ್ನು ತೋರಿಸಲಾಗುತ್ತೆ ಈ ಮಠದಿಂದ ಹೇಳುವಂಥದ್ದನ್ನೆಲ್ಲವನ್ನು ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಪ್ರಥಮವಾಗಿ ಜಗದ್ಗುರು ಮಡಿವಾಳೇಶ್ವರರು ಅಂದರೆ ಈ ನಾಡಿನ ಕಿತ್ತೂರು ಸಂಸ್ಥಾನದಲ್ಲಿ ಜಗದ್ಗುರು ಮಡಿವಾಳೇಶ್ವರರು ಶಿವನ ಕೃಪೆಯಿಂದ ವೀರಭದ್ರ ಅವತಾರದಿಂದ ಜನನ ತಾಳಿದರು. ಅವರು ಅನೇಕ ರಾಜ್ಯಗಳಿಗೆ, ಅನೇಕ ದೇಶಗಳಿಗೆ ಸಂಚಾರ ಮಾಡಿ, ಅದು ಸಂಚಾರ ಒಂದೊಂದು ಊರಲ್ಲಿ ಕೂಡ ಅನೇಕ ರಾಜ್ಯಗಳಲ್ಲಿ ಆಗಿ ಬಂತು. ಅದರಲ್ಲಿ ಕೂಡ ಬೈಲಹೊಂಗಲ ಒಂದು ಊರು. ಬೈಲಹೊಂಗಲಕ್ಕೂ ಕೂಡ ಒಂದು ವಾಣಿಯನ್ನು ಕೊಟ್ಟಿದ್ದರು. ಆ ವಾಣಿಯಿಂದ ಆ ಮುಕ್ತಿ ಹೊಂದೋದೇ ಆಗಪ್ಪ. ಬೈಲಹೊಂಗಲ ಇದು ಅಮಂಗಳ ಅಂಥೇಳಿ ಮಡವಾಳ ಅಜ್ಜ ಒಂದು ಶಾಪ ಕೊಟ್ಟಿರ್ತಾನೆ ಬೈಲಹೊಂಗಲಕ್ಕೆ. ಇದು ಸರಿ ಹೋಗ್ಬೇಕಂತೇಳಿ ಯಾರು ಕೇಳ್ತಾರೆ? ಸಾಮಾನ್ಯ ಹೆಣ್ಣು ಮಗಳು ಕೇಳ್ತಾಳೆ, ಇದು ಮತ್ತೆ ಯಾವಾಗ ಸರಿ ಹೋಗುತ್ತಪ್ಪ? ಇಲ್ಲ, ಸ್ವಲ್ಪ ದಿನ ಹೋಗ್ಬೇಕು, ಮತ್ತೆ ಒಂದು ಹೆಣ್ಮಗಳ ರೂಪದಲ್ಲಿ ನಾನು ಇಲ್ಲಿ ಬೈಲಹೊಂಗಲಕ್ಕೆ ಬಂದು ಮಠ ಸ್ಥಾಪನೆ ಮಾಡ್ತೇನೆ, ಅವಾಗಿದು ಬೈಲಹೊಂಗಲ ಹೋಗಿ ಅಮಂಗಳ ಹೋಗಿ ಸುಮಂಗಳ ಆಗತ್ತೆ ಅಂತೇಳಿ ಒಂದು ಪ್ರತಿನಿಧಿ.